ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ. ಇವತ್ತಿನ ವಿಡಿಯೋ ಗೊತ್ತೈತಲ್ಲ, ತಮ್ಲೈನ್ ನೋಡಿದ ತಕ್ಷಣ ನಿಮಗೆ ಗೊತ್ತೇ ಆಗಿರ್ತೈತಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂದ್ರೆ, ಇನ್ಸ್ಟಾಗ್ರಾಮಿಂದ ಫೇಸ್ಬುಕ್ಕಿಂದ ಪ್ರಮೋಷನ್ ವಿಡಿಯೋ ಮಾಡಿ ದುಡ್ಡು ತೊಗೋಬೋದಾ, ತೊಗೊಂಡ್ರೆ ಎಷ್ಟು ತೊಗೋಬೋದು, ಪ್ರಮೋಷನ್ ಎಷ್ಟು ಬಂದಿತ್ತು, ನನಗೆ ಫಸ್ಟ್ನೇ ಪ್ರಮೋಷನ್ ಏನು ಬಂದಿತ್ತು, ಆ ಪ್ರಮೋಷನ್ ಎಷ್ಟು ಅಮೌಂಟ್ ಇತ್ತು, ಮತ್ತು ಇಲ್ಲಿವರೆಗೂ ಎಷ್ಟು ಪ್ರಮೋಷನ್ ಬಂದವು, ನಾ ಎಷ್ಟು ಪ್ರಮೋಷನ್ ಮಾಡೀನಿ ಅನ್ನೋದನ್ನು ಇವತ್ತು ಈ ವಿಡಿಯೋದಾಗ ಮಾತಾಡೋಣ ಬರ್ರಿ. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋನ ಯಾರು ನೋಡತ್ತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ನಿಮ್ಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಎಲ್ಲ ವಿಡಿಯೋ ಶೇರ್ ಮಾಡಿ ಬರ್ರಿ. ಇವತ್ತಿನ ವಿಡಿಯೋನ ಶುರು ಮಾಡೋಣ. ಏನಪ್ಪ ಅಂದ್ರೆ, ಎಲ್ಲರೂ ವಿಡಿಯೋ ಮಾಡ್ತಿರ್ತಾರೆ. ಯಾಕಪ್ಪ ಅಂದರೆ ನಾನು ರೊಕ್ಕ ಗಳಿಸ್ಬೇಕು, ಎಲ್ಲರೂ ಅಂತಾರೆ ಪ್ರಮೋಷನ್ ಮಾಡ್ತಾರೆ, ರೊಕ್ಕ ತೊಗೋತಾರೆ, ಲಕ್ಷಗಟ್ಟಲೆ ದುಡಿತಾರೆ ಅಂತೇಳಿ ನಾನು ಮಾಡ್ಬೇಕಂತೇಳಿ ಎಲ್ಲರೂ ಇನ್ಸ್ಟಾಗ್ರಾಮ್ ಐ ಡಿ ಮಾಡ್ಕೊಂಡಿರ್ತಾರೆ. ಬಟ್ ಅದ್ರೊಳಗೆ ಅಷ್ಟು ಈಸಿ ಇಲ್ಲ, ಅಷ್ಟು ಈಸಿ ಅಲ್ಲದ. ಯಾವುದೇ ಕೆಲಸ ಆಗಲಿ ಅಷ್ಟು ಈಸಿಯಾಗಿ ಯಾರೂ ರೊಕ್ಕ ಕೊಡೋದಿಲ್ಲ. ಯೂಟ್ಯೂಬ್ನೇ ಬೇರೆ, ಇನ್ಸ್ಟಾಗ್ರಾಮ್ ಬೇರೆ, ಫೇಸ್ಬುಕ್ ಬೇರೆ. ಫೇಸ್ಬುಕ್ಕಿಂದ ಅದು ಅವನ ತಲೆ ಬೇರೆ ಐತಿ, ಫೇಸ್ಬುಕ್ದೊಂದು ಯೂಟ್ಯೂಬ್ದು ಒಂದು ತಲೆ ಬೇರೆ ಐತಿ, ಮತ್ತು ಇನ್ಸ್ಟಾಗ್ರಾಮ್ದೊಂದು ತಲೆ ಬೇರೆ ಐತಿ. ಇದ್ರೊಳಗೆ ಫೇಸ್ಬುಕ್ ಯೂಟ್ಯೂಬ್ದಿಂದ ಅಷ್ಟು ದುಡ್ಡು ಬರ್ತಾವೆ, ಇನ್ಸ್ಟಾಗ್ರಾಮಿಂದ ದುಡ್ಡು ಬರೋದಿಲ್ಲ. ನಿಮ್ಗೆ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದರೆ ಇನ್ಸ್ಟಾಗ್ರಾಮಿಂದ ದುಡ್ಡು ಬರೋದಿಲ್ಲ, ಬರ್ತಾವೆ. ಬಟ್ ಅದು ಹೆಂಗೆ ಬರ್ತಾವೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಕೊನೆಯದಾಗಿ. ಸದ್ಯಕ್ಕೆ ನನಗೆ ಪ್ರಮೋಷನ್ ಬಂದಿರೋದ್ರ ಬಗ್ಗೆ ಮಾತಾಡೋಣ. ಎಷ್ಟು ಪ್ರಮೋಷನ್ ಬಂದಾವೆ ಮತ್ತು ಇಲ್ಲಿವರೆಗೂ ಎಷ್ಟು ಪ್ರಮೋಷನ್ ಮಾಡೀನಿ ಮತ್ತು ಎಷ್ಟು ದುಡ್ಡಿನೂ ಬಂದಾವೆ ಅನ್ನೋದನ್ನು ನಾನು ಈಗ ಮಾತಾಡ್ತೀನಿ ನೋಡಿರಿ. ಇಲ್ಲಿ ನಿಮ್ಮ ಪ್ರೂಫ್ ಸಮೇತ ತೋರಿಸ್ತೀನಿ, ಬಾಜು ಸ್ಕ್ರೀನ್ ಶಾಟ್ ನೋಡ್ಕೊಳ್ರಿ. ನೋಡಿರಿ, ಒಂದೊಂದು ಪ್ರಮೋಷನ್ನು ಒಂದೊಂದು 20,000 ಅದಾವೆ, 1,000 ಅದಾವೆ, 900 ಅದಾವೆ, ಒಂದಂತೂ $300, $400, ಒಂದಂತೂ $1,000. ಹೈಯೆಸ್ಟ್ ಅಂದ್ರೆ ಹೈಯೆಸ್ಟ್ ದುಡ್ಡಿನ ಪ್ರಮೋಷನ್ ಅಂದರೆ ಇದು ಒಂದೇ ನನ್ನ ಅಕೌಂಟಿಗೆ ಬಂದಿದ್ದು ಪ್ರಮೋಷನ್. $1,000 ಲೆಕ್ಕ ಹಾಕ್ರಿ ಬರೀ ನೀವು, ಎಷ್ಟು ಆಗ್ಬೋದು ಅಜ್ಮಾಸ್ ಲೆಕ್ಕ ಹಾಕ್ರಿ. ನೋಡಿರಿ, ಇಂಡಿಯನ್ ರುಪೀಸ್ದಾಗ $1,000 $1ಗೆ 95 ರೂಪಾಯಿ ಎಷ್ಟೈತಿ? $1,000 ಡಾಲರ್ ಇನ್ ರುಪೀಸ್ ಅಂತ ಹೊಡೆಯೋಣ. ಓಕೆ, ಅಜ್ಮಾಸ್ ನಾನು ನೋಡ್ರಿ 95,000 ರೂಪಾಯಿ ಆಗ್ತೈತಿ. ಇದಷ್ಟು ಸಿಂಪಲ್ಲ. 95 ರೂಪಾಯಿ, 95,000 ರೂಪಾಯಿ ಆಗ್ತೈತಿ $1,000ಗೆ. 1,000 ಹೈಯೆಸ್ಟ್ ಅಂದ್ರೆ ಅದು ಒಂದೇ ನನ್ನ ಅಕೌಂಟಿಗೆ ಬಂದಿದ್ದು ಪ್ರಮೋಷನ್. ಅಂದ್ರೆ ಬರೀ ಒಂದು ರೀಲ್, ಒಂದು ಪೋಸ್ಟ್, ಒಂದು ಸ್ಟೋರಿ, ಬರೀ ಒಂದು ವಿಡಿಯೋನೇ ಒಂದು ಪೋಸ್ಟ್ ಮಾಡೋದು, ಅದನ್ನು ಸ್ಟೋರಿ ಹಾಕೋದು, ಇಷ್ಟಕ್ಕೆ $1,000 ಅಂದರೆ 95,000 ಕೊಡ್ತಾರೆ. ವಿಚಾರ ಮಾಡಿರಿ ನೀವು, ಇನ್ನೂ ಎಷ್ಟು ದುಡ್ಡು ಮಾಡ್ಬೋದು ಇನ್ಸ್ಟಾಗ್ರಾಮ್ನಾಗ ಅಂತೇಳಿ. ಇನ್ಸ್ಟಾಗ್ರಾಮ್ ಅಂದರೆ ಇಷ್ಟು, ಅದರಲ್ಲಿಗಿಂತ $1 ಬರೋದಿಲ್ಲ. ಬಟ್ ಈ ಇನ್ಸ್ಟಾಗ್ರಾಮ್ಗೆ ನಮಗೆ ಪ್ರಮೋಷನ್ ಕೊಡ್ತಾರಲ್ಲ, ಆ ಪ್ರಮೋಷನಿಂದ ನಮಗೆ ದುಡ್ಡು ಬರ್ತೈತೆ, ಇನ್ಸ್ಟಾಗ್ರಾಮಿಂದ ಬರೋದಿಲ್ಲ. ಇನ್ಸ್ಟಾಗ್ರಾಮ್ ಕಂಪ್ನಿಯವ್ರು ಯಾವುದೇ ರೀತಿ ಒಂದು ಪೈಸಾನೂ ನಮಗೆ ಕೊಡೋದಿಲ್ಲ. ಅದರೊಳಗೆ ಸುಮ್ಮನೆ ರೀಲ್ಸ್ ಮಾಡೋದು, ಎಂಟರ್ಟೈನ್ಮೆಂಟ್ ಮಾಡೋದು ಅಷ್ಟೇ ಅದರೊಳಗೆ ಇರೋದು. ಬಟ್ ಅದರಿಂದ ದುಡ್ಡು ಬರಬೇಕಂದ್ರೆ ನಾವು ಪ್ರಮೋಷನ್ ಮಾಡಬೇಕು. ಪ್ರಮೋಷನ್ ಮಾಡಿದ್ಮೇಲೆ ನಮಗೆ ದುಡ್ಡು ಬರ್ತೈತಿ. ಓಕೆ, ಅದು ದುಡ್ಡು ಬರ್ಬೇಕಂದ್ರೆ ಸಡನ್ನಾಗಿ ಪಟ್ ಅಂತ ವಿಡಿಯೋ ಮಾಡಿದ ತಕ್ಷಣ ಬರೋದಿಲ್ಲ. ಒಂದಿಷ್ಟು ಬೆಳಿಬೇಕು, ಮಿಲಿಯನ್ ಗಟ್ಟಲೆ ವಿಡಿಯೋಸ್ ಓಡಬೇಕು, ಮಿಲಿಯನ್ ಗಟ್ಟಲೆ ಇದು ಫಾಲೋವರ್ಸ್ ಎಷ್ಟಿದ್ರೂ ನಡಿತೈತಿ, 100 ಫಾಲೋವರ್ಸ್ ಇದ್ದರೂ ನಡಿತೈತಿ. ಬಟ್ ವ್ಯೂಸ್ ಮಾತ್ರ ಜಾಸ್ತಿ ಇರಬೇಕು, ಅಂದ್ರೆ ನಮಗೆ ಪ್ರಮೋಷನ್ ಕೊಡ್ತಾರೆ. ಅದ್ರೊಳಗೆ ರೂಲ್ಸ್ ಅದಾವೆ, ಮತ್ತು ಎಲ್ಲ ಸೆಟ್ಟಿಂಗ್ಸ್ ಅದಾವೆ, ಆಪ್ಷನ್ಸ್ ಅದಾವೆ, ಎಲ್ಲ ಬರಬೇಕು. ಅವೆಲ್ಲ ನಾವು ಸೆಟ್ಟಿಂಗ್ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಆಟೋಮೆಟಿಕ್ ಬಂದೇ ಬರ್ತಾವೆ. ಅದು ಬಂದ ಮೇಲೆ ನಮ್ಗೆ ಆಟೋಮೆಟಿಕ್ ಪ್ರಮೋಷನ್ ಬರ್ತಾವೆ. ಪ್ರಮೋಷನ್ ಮಾಡಿದ ತಕ್ಷಣ ನಮ್ಗೆ ಡೈರೆಕ್ಟ್ಲಿ ರೊಕ್ಕ ಹಾಕ್ತಾರೆ ಅವರು. ಇವರು ಪ್ರಾಡಕ್ಟ್ದವರಾಗಲಿ, ಅಂಗಡಿಯವರಾಗಲಿ, ಯಾವುದೇ ಕಂಪನಿಯವರಾಗಲಿ ನಮ್ಗೆ ಡೈರೆಕ್ಟ್ ದುಡ್ಡು ಹಾಕ್ತಾರೆ. ಓಕೆ, ಅದಕ್ಕೆ ಈ ಫೇಸ್ಬುಕ್ಕಿಂದ ನೀವು ರೊಕ್ಕ ಮಾಡ್ಬೇಕಂದ್ರೆ ಅದರೊಳಗೆ ವಿಡಿಯೋ ಮಾಡಿ ರೊಕ್ಕ ಗಳಿಸ್ಬೋದು. ವಿಡಿಯೋದಿಂದ ರೊಕ್ಕ ಬರ್ತಾವೆ, ಬರೀ ಫೋಟೋ ಹಾಕಿದ್ರೆ ರೊಕ್ಕ ಬರ್ತಾವೆ ಫೇಸ್ಬುಕ್ ಒಳಗೆ. ಮತ್ತು ವಿಡಿಯೋ ಆಯಿತು, ಫೋಟೋ ಆಯಿತು, ಟೆಕ್ಸ್ ಅಂದರೆ ಬರೀ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹಾಕಿದ್ರೂ ಫೇಸ್ಬುಕ್ ಒಳಗೆ ರೊಕ್ಕ ಬರ್ತಾವೆ. ಆ ಥರ ಫ್ಯೂಚರ್ ಬಂದೈತೆ ಫೇಸ್ಬುಕ್ ಒಳಗೆ. ಅದ್ರ ಬಗ್ಗೆನೂ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಅದ್ರ ಬಗ್ಗೆ ಬೇಕಂದ್ರೆ ನೀವು ಕಮೆಂಟ್ ಮಾಡಿರಿ. ಸದ್ಯಕ್ಕೆ ಇವು ಫೇಸ್ಬುಕ್ ಅಂತೂ ಈ ಥರ ಐತಿ. ಅದಕ್ಕೂ ಒಂದು ರೂಲ್ಸ್ ಅದಾವೆ. ಅಷ್ಟು ಸುಮ್ಮನೆ ಯಾವ ಇರೋಂಗಿಲ್ಲ, ಸಿಂಪಲಾಗಿ ಯಾವ ಇರೋಂಗಿಲ್ಲ, ಎಲ್ಲನೂ ಕಾಸ್ಟ್ ಇರ್ತಾವೆ, ಎಲ್ಲನೂ ರೂಲ್ಸ್ ರೆಗ್ಯುಲೇಷನ್, ಕಮ್ಯುನಿಟಿ ಗೈಡ್ಲೈನ್ಸ್ ಎಲ್ಲ ಥರನೂ ಇರ್ತಾವೆ. ಹಂಗೆ ಸುಮ್ಮನೆ ಯಾರೂ ಕೊಡೋಂಗಿಲ್ಲ. ಯೂಟ್ಯೂಬ್ದಂತೂ ನಿಮ್ಗೆ ಗೊತ್ತೇ ಇರ್ತೈತಿ, ವಿಡಿಯೋ ಮಾಡಬೇಕು, ವ್ಯೂಸ್ ಬರಬೇಕು, ಅದ್ರ ಮೇಲೆ ಮಾನಿಟೈಸ್ ಆಗಬೇಕು, ಅದ್ರ ಮೇಲೆ ದುಡ್ಡು ಬರ್ತೈತಿ. ಅದೇ ಸೇಮು. ಬಟ್ ಫೇಸ್ಬುಕ್ ಸ್ವಲ್ಪ ಡಿಫ್ರೆಂಟ್ ಐತಿ. ಫೇಸ್ಬುಕ್ ಈಸಿ ಐತಿ, ಅದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಬಟ್ ಅದು ಫೇಸ್ಬುಕ್ ಅವ್ರ ಮೇಲೆ ಡಿಪೆಂಡ್. ಇನ್ಸ್ಟಾಗ್ರಾಮ್ದು ಗೊತ್ತಾಯ್ತಲ್ಲ ನಿಮ್ಗೆ ಹಿಂಗೈತಿ, ಪ್ರಮೋಷನಿಂದ ರೊಕ್ಕ ಬರ್ತಾವೆ. ನೋಡಿರಿ, ನೀವು ಪ್ರಮೋಷನ್ ಬರಬೇಕಪ್ಪ ಅಂದ್ರೆ ರೆಗ್ಯುಲರಾಗಿ ವಿಡಿಯೋ ಹಾಕಬೇಕು, ನೀವು ವೈರಲ್ ಆಗ್ಬೇಕು. ಫಸ್ಟ್ ವೈರಲ್ ಆಗೋ
ಆಗೋದು ಅನ್ನೋದಕ್ಕಿಂತ 20,000-30,000 ವ್ಯೂಸ್ ಬಂದರೆ ಸಾಕು ಒಂದೊಂದು ವಿಡಿಯೋ ನಿಮ್ಮದು. ಅಷ್ಟು ಬಂದರೆ ಸಾಕು, ಆಟೋಮೆಟಿಕ್ಕಾಗಿ ನಿಮ್ಮ ವಿಡಿಯೋಗೆ ಪ್ರಮೋಷನ್ ಕೊಟ್ಟೇ ಕೊಡ್ತಾರೆ ಯಾರಾದರೂ. ಸಣ್ಣ ಪುಟ್ಟ ಒಂದು 10,000 20,000 ಅಂತೂ ಕೊಟ್ಟೇ ಕೊಡ್ತಾರೆ. ನಿಮ್ಮ ಮನೆಯೊಳಗೆ ಕೂತ್ಕೊಂಡು ಆರಾಮ್ಸೆ ಮಾಡ್ಬೋದು. ಈಗಿನವರೆಲ್ಲ ಅದನ್ನ ಮಾಡತ್ತಾರೆ. ಏನು ಕಷ್ಟಪಡೋದಿಲ್ಲ, ಒಂದು ಪ್ರಮೋಷನ್ ಮಾಡೋದು, ವಿಡಿಯೋ ರೊಕ್ಕ ತೊಗೊಳೋದು ಅಷ್ಟೇ ಮಾಡತ್ತಾರೆ. ಬಟ್ ಫಸ್ಟ್ ಸ್ಟಾರ್ಟಿಂಗ್ ಅಷ್ಟು ಕಷ್ಟ ಆಗ್ತೈತಿ. ಲಾಸ್ಟ್ ನಿಮಗೆ ಬರಾಕತ್ತಪ್ಪ ಅಂದ್ರೆ ಹಂಗೆ ಬರ್ತಾನೆ ಇರ್ತಾವೆ, ಯಾವುದೇ ರೀತಿ ಎಂಡ್ ಇರೋದಿಲ್ಲ. ಆ ಥರ ಇರ್ತೈತಿ ಸೋಷಿಯಲ್ ಮೀಡಿಯಾ ಅಂದರೆ. ಹಿಂಗೆ ಐತಿ ಒಟ್ಟು ಸೋಷಿಯಲ್ ಮೀಡಿಯಾ ಅಂದ್ರೆ ಅಷ್ಟು ಈಸಿನೂ ಐತಿ, ಅಷ್ಟು ಟಫ್ನೂ ಐತಿ, ಮತ್ತು ಒಳ್ಳೇದೈತಿ ಅಷ್ಟೇ ಡೇಂಜರು ಐತಿ. ಅದನ್ನು ಎಷ್ಟು ಯೂಸ್ ಮಾಡ್ಕೋಬೇಕು ಅಷ್ಟೇ ಯೂಸ್ ಮಾಡ್ಕೋಬೇಕು. ಒಳ್ಳೆಯವ್ರಿಗೆ ಅದನ್ನು ಒಳ್ಳೆ ಥರ ಯೂಸ್ ಮಾಡ್ಕೊಂಡ್ರೆ ಒಳ್ಳೆ ಥರ ಯೂಸ್ ಆಗ್ತೈತಿ. ಅದು ಕೆಟ್ಟ ಥರ ಯೂಸ್ ಮಾಡ್ಕೊಂಡ್ರೆ ಕೆಟ್ಟ ಥರ ಆಕೈತಿ. ಆ ಸೋಷಿಯಲ್ ಮೀಡ್ಯಾದಾಗ ಏನು ಮಾಡಬೇಕು, ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು. ಅದನ್ನು ಬಿಟ್ಟು ಈ ಮೆಸೇಜ್ ಅದು ಇದು ಅಂತೇಳಿ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಆ ಥರ ಹೋದ್ರೆ ಮತ್ತು ಮೈ ಮೇಲೆ ಬರ್ತಾವೆ ಎಲ್ಲ, ಲೈಫಿಗೆ ಎಫೆಕ್ಟ್ ಕೊಡ್ತಾವೆ. ಅವೆಲ್ಲ ಪರ್ಸ್ನಲಾಗಿ ತೊಗೊಳಕ್ಕೆ ಹೋಗ್ಬಾರ್ದು. ಸಿಂಪಲಾಗಿ ಅದೊಂದು ಬಿಸ್ನೆಸ್ ಟೈಪ್ ಅಷ್ಟೇ ಯೂಸ್ ಮಾಡ್ಕೋಬೇಕು. ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಯಾವುದೇ ಆಗಲಿ ನೀವು ಪರ್ಸ್ನಲಾಗಿ ತೊಗೊಳಕ್ಕೆ ಹೋಗ್ಬಾರ್ದು. ಯಾವುದೇ ರೀತಿ ಬಿಸ್ನೆಸ್ಸಾಗಿ ಅಷ್ಟೇ ಯೂಸ್ ಮಾಡ್ಕೋಬೇಕು. ಅದನ್ನು ಮತ್ತು ಫುಲ್ ಟೈಮ್ ಆಗಿ ಯೂಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಪಾರ್ಟ್ ಟೈಮ್ ಅಷ್ಟೇ ಆಗಿ ಯೂಸ್ ಮಾಡಬೇಕು. ಫುಲ್ ಟೈಮ್ ಅಂದರೆ 24 ತಾಸು ಅದರೊಳಗೆ ಮುಳುಗಬಾರ್ದು. ಯಾಕಂದ್ರೆ ನಮ್ಮದೇ ಆದ ಪರ್ಸ್ನಲ್ ಲೈಫ್ ಇರ್ತೈತಿ. ಅದನ್ನು ನಾವು ಮ್ಯಾನೇಜ್ ಮಾಡಬೇಕಾಗ್ತೈತಿ. ಎಲ್ಲ 24 ತಾಸು ಅದರೊಳಗೆ ಮುಳುಗಿ ನಾವು ಹೋಗಕ್ಕೆ ಹೋಗ್ಬಾರ್ದು. ನಮ್ಮ ಪರ್ಸ್ನಲ್ ಲೈಫ್ ಅನ್ನೋದು ಒಂದು ಇರ್ತೈತಿ. ಅದನ್ನು ನೋಡಿಕೊಂಡು ಒಂದು 2-3 ಗಂಟೆ ನಾವು ಅದಕ್ಕಷ್ಟೇ ಮೀಸಲಿಡಬೇಕು. ಜಾಸ್ತಿ ನಾವು ಅದರೊಳಗೆ ವಿಡಿಯೋ ಮಾಡೋದಕ್ಕಿಂತ ವಿಡಿಯೋ ನೋಡ್ತೀವಿ ಜಾಸ್ತಿ. ನಾವು ಅಷ್ಟೇ ಅಲ್ಲ, ಎಲ್ಲರೂ ಅಂದಲ್ಲೇನು ಜನ ಅಷ್ಟು ಈ ಸೋಷಿಯಲ್ ಮೀಡ್ಯಾಕ್ಕೆ ಅಟ್ರಾಕ್ಷನ್ ಆಗೈತಿ. ಸಣ್ಣ ಹುಡುಗರು ಹಿಡ್ಕೊಂಡು ದೊಡ್ಡೋರವರೆಗೂ ಮೊಬೈಲ್ ಕಟ್ ಅಟ್ರಾಕ್ಷನ್ ಆಗೋದಕ್ಕನ ಈ ಸೋಷಿಯಲ್ ಮೀಡ್ಯಾ. ಅದು ಇಲ್ಲಪ್ಪ ಅಂದರೆ ಯಾವುದೇ ರೀತಿ ಮೊಬೈಲ್ಗಳು ಯಾರೂ ನೋಡೋಂಗಿಲ್ಲ. ವಿಡಿಯೋ ನೋಡ್ತೀನಿ, ಕಾಮಿಡಿ ನೋಡ್ತೀನಿ, ಪಿಕ್ಚರ್ ನೋಡ್ತೀನಿ ಅಂತೇಳಿ ಕಿಸಿಂದ ಜನಗಳು ಮೊಬೈಲ್ಗೆ ಅಟ್ರಾಕ್ಷನ್ ಆಗಿರೋದೇ ಹೊರತು ಯಾವುದೇ ರೀತಿ ಅದರೊಳಗೆ ಮೊಬೈಲ್ ಒಳಗೆ ಏನೂ ಇರೋದಿಲ್ಲ. ಮೊಬೈಲ್ನ ಫೋನ್ ಮಾಡೋದನ್ನು ಬಿಟ್ಟರೆ ಆ ಫೋನ್ ಎದಕ್ಕೂ ಯೂಸ್ ಆಗೋದಿಲ್ಲ. ಈಗೇನು ಇದು ಬಂದಿತ್ತಲ್ಲ ಜನ್ರೇಷನ್, ಅದಕ್ಕಾಗಿ ಇಷ್ಟೆಲ್ಲ ಜನಗಳು ಮೊಬೈಲ್ಗೆ ಅಟ್ರಾಕ್ಷನ್ ಆಗಿರೋದು ಈ ಸೋಷಿಯಲ್ ಮೀಡ್ಯಾಗಳು ಬಂದಿರೋದ್ರಿಂದ. ಅದರಿಂದ ನಮ್ಮಂಥ ವಿಡಿಯೋ ಮಾಡೋರಿಗೆ ಅಷ್ಟೇ ನಾವು ಯೂಸ್ ಮಾಡ್ಕೋತೀವಿ. ಇವು ನೋಡೋರ್ನು ಅಷ್ಟೇ ವಿಡಿಯೋ ನೋಡಬೇಕಷ್ಟೇ. ಅದನ್ನು ಕೆಟ್ಟದಾಗಿ ಬೇರೆ ಯಾವುದಕ್ಕೂ ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಅದಕ್ಕೆ ಭಾಳ ಅಟ್ರಾಕ್ಷನ್ನು ಆಗೋಕ್ಕೆ ಹೋಗಬೇಡ್ರಿ. ವಿಡಿಯೋ ನೋಡಿರಿ ಅಷ್ಟೇ, ಎಂಟರ್ಟೈನ್ಮೆಂಟ್. ಅದು 1 ತಾಸು 2 ತಾಸು ಅಷ್ಟೇ ಇರಲಿ. ಚಂತನೂ ಮೊಬೈಲ್ ಒಳಗೆ ಮುಳುಗಕ್ಕೆ ಹೋಗಬೇಡ್ರಿ. ಇಷ್ಟಂತೂ ಗೊತ್ತಾಯ್ತಲ್ಲ. ನೆಕ್ಸ್ಟ್ ನಿಮ್ಗೆ ಯಾವ ರೀತಿ ಸೋಷಿಯಲ್ ಮೀಡ್ಯಾ ಬಗ್ಗೆ ಏನೇ ಡೀಟೇಲ್ಸ್ ಬೇಕಿದ್ರೂ ಕಮೆಂಟ್ ಮಾಡಿರಿ. ನಾ ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ರೆಡಿ ಇರ್ತೀನಿ. ಮತ್ತೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ಗೊತ್ತಾಯ್ತಲ್ಲ ನಿಮ್ಗೆ, ಪ್ರಮೋಷನ್ ಮಾಡೋದಂತೂ ಗೊತ್ತಾಯ್ತು. ಪ್ರಮೋಷನ್ ನೀವು ಆಮೇಲೆ ಇನ್ಸ್ಟಾಗ್ರಾಮ್ ಸೆಟ್ಟಿಂಗ್ ಏನು ಮಾಡಬೇಕು, ಯಾವ ರೀತಿ ಪ್ರಮೋಷನ್ ಬರ್ತಾವೆ, ಯಾವ ರೀತಿ ನೀವು ಅವ್ರಿಗೆ ಮೆಸೇಜ್ ಮಾಡಬೇಕು, ಅವ್ರು ಯಾವ ರೀತಿ ಮೆಸೇಜ್ ಮಾಡ್ತಾರೋ, ಅದು ಎಷ್ಟು ಅಮೌಂಟು ಏನು ಎಲ್ಲ ಹೆಂಗೆ ಬರ್ತಾವೆ ಅಂತೇಳಿ ನಾನು ನಿಮಗೆ ಫುಲ್ ಡೀಟೇಲ್ಸಾಗಿ ಹೇಳ್ತೀನಿ. ಅದನ್ನು ಒಂದೊಂದಾಗಿ ವಿಡಿಯೋ ಮಾಡೋಣ. ಬರ್ತಾ ಇರ್ತಾವೆ, ನೋಡ್ತಾಯಿರ್ರಿ, ನೀವು ಮಾಡ್ತಾಯಿರ್ರಿ. ಫ್ರೀಯಾಗಿ ಸಿಗೋದನ್ನು ಯಾಕೆ ಬಿಡಬೇಕು. ಅದಕ್ಕಾಗಿ ಎಲ್ಲರೂ ಉಪಯೋಗ ಮಾಡ್ಕೊಳ್ರಿ ನಮ್ಮೊಂದು ಸಿಕ್ಕಿರೋ ಆಪರ್ಚುನಿಟಿನ. ಯಾವುದೇ ನಮ್ಗೆ ಬೇರೆದು ಇನ್ಕಮ್ ಇಲ್ಲ, ನಮ್ಮ ಬೇರೆ ಅಥವಾ ನಮ್ಮ ಜೀವನದಾಗ ನಮ್ಮ ಲೈಫ್ ಒಳಗೆ ಒಂದಿಟ್ಟು ಕೆಲಸ ಮಾಡ್ತಾ ಮನೆಯವ್ರ ಜೊತೆ ಬೆರಿತಾ ಒಂದು ಸ್ವಲ್ಪ ನಮ್ಗೆ ಟೈಮ್ ಸಿಗ್ತೈತಿ ಅಂದ್ರೆ ನೀವು ನಿಮ್ಮ ಟೈಮ್ನ ಅದಕ್ಕೊಂದು ಸ್ವಲ್ಪ ಕೊಡ್ರಿ, ನಡಿತೈತಿ. ಅದು ಬಿಟ್ಟು ನಾವು ರೊಕ್ಕನೇ ಮಾಡ್ತೀನಿ ಅಂತೇಳಿ ಈ ಸೋಷಿಯಲ್ ಮೀಡ್ಯಾಗೆ ಬರೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದು ರೊಕ್ಕ ಮಾಡ್ತೀನಿ ಅಂತ ನಿಮ್ಮ ತಲೆಯಾಗ ಕೂತಂದ್ರೆ ಅದು ಆಗೋದಿಲ್ಲ. ಯಾಕಂದ್ರೆ ಟ್ರೈ ಮಾಡ್ತೀನಿ ಅಂತ ಅಷ್ಟೇ ಬರ್ಬೇಕು ನೀವು. ಬರ್ತೈತೋ ಬಿಡ್ತೈತೋ ಸೆಕೆಂಡ್ರಿ. ಅದು ನಾನು ರೊಕ್ಕನೇ ಮಾಡ್ತೀನಿ ಅಂತ ಬಂದ್ರಿ ಅಂದ್ರೆ ಚಾನ್ಸ್ ಇಲ್ಲ ಅದ್ರೊಳಗೆ ಆಗೋದು. ಅಷ್ಟು ಈಸಿ ಇಲ್ಲ ಯಾವುದು. ಎಲ್ಲ ತಲೆ ಓಡಿಸ್ಬೇಕಾಗ್ತೈತಿ ಎಲ್ಲದಕ್ಕೂ. ನೆಕ್ಸ್ಟ್ ನೋಡಿರಿ, ಇಷ್ಟಂತೂ ನಮ್ಗೆ ಪ್ರಮೋಷನ್ ಬಂದವು. ಮತ್ತು ನಾ ಇಷ್ಟೆಲ್ಲ ಬಂದ್ರೂ ನಾ ಮಾಡಿಲ್ಲ ಯಾಕೆ ಅನ್ನೋದು ನಿಮಗೊಂದು ಡೌಟ್ ಇರ್ಬೋದು. ಏನು ಇಷ್ಟೊತ್ತಿಗೆ ಇಷ್ಟೆಲ್ಲ ಮಾಡ್ಬೋದಲ್ಲ, ರೊಕ್ಕ ಗಳಿಸ್ಬೋದಲ್ಲ ಮನ್ಗಣ ಅಂತೇಳಿ ನೀವು ಅಂದ್ಕೊತಿರ್ಬೋದು. ಅದು ನಾ ಮಾಡೋಕ್ಕೆ ಹೋಗಿಲ್ಲ. ಯಾಕಂದ್ರೆ ನಮ್ಗೆ ಅದ್ರಾಗ ಒಂದೂ ಗೊತ್ತೇ ಇಲ್ಲ ನಮ್ಮ ಪ್ರಮೋಷನ್ ಅದ್ರಾಗ. ಅದು ಈ ಥರ ನೋಡಿರಿ, ನಮ್ಗೆ ಗೊತ್ತಿರೋ ಪ್ರಮೋಷನ್ ಆದರೆ ಮಾಡೋಕ್ಕೆ ಹೋಗ್ಬೋದು. ಬಟ್ ಅದು ಯಾವುದಂತನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದನ್ನು ಹೆಂಗೆ ಮಾಡೋಕ್ಕೆ ಹೋಗೋದು ಹೇಳ್ರಿ ನೋಡೋಣ. ಮತ್ತು ಅದು ನಾವು ಮಾಡೋ ಪ್ರಮೋಷನ್ನು ಜನಗಳಿಗೂ, ನಾವು ವಿಡಿಯೋಗಳು ನೋಡೋರಿಗೂ ಇಷ್ಟ ಆಗಬೇಕು. ಅದು ಬಿಟ್ಟು ನಾವು ಅದ್ರ ಬಗ್ಗೆ ಮಾಡಿದೆ ಇದ್ರ ಬಗ್ಗೆ ಮಾಡಿದೆ ಜನಗಳ ತಲೆ ಕೆಡಿಸುವಂಥ ಪ್ರಮೋಷನ್ ಮಾಡೋಕ್ಕೆ ಹೋಗ್ಬಾರ್ದು. ಅದಕ್ಕೆ ಒಳ್ಳೇದು ಮತ್ತು ಇದಕ್ಕೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡುವಂಥ ಪ್ರಮೋಷನ್ ಇದ್ದರೆ ಮಾಡ್ಬೋದು. ಲಕ್ಷಗಟ್ಟಲೆ 2 ಲಕ್ಷಗಟ್ಟಲೆ 90,000 100 ಲಕ್ಷಗಟ್ಟಲೆ 5 ನಿಮಿಷನಾಗ ಚೆಕ್ ಅಂತ ಕೊಡ್ತಾರೆ. ಬಟ್ ಅದರಿಂದ ನಮ್ಮ ಲೈಫ್ ಒಳಗೆ ಒಂದು ಇಷ್ಟು ದಿನ ಬೆಳ್ಕೊಂಡು ಬಂದಿತ್ತು ಒಂದು ಹೆಸರು ಒಂದು ಕ್ಷಣದಾಗ ಕಳೆದೋಗ್ಬಿಡ್ತೈತೆ. ಇನ್ನೊಂದು ಸರಿ ನಮ್ಮ ವಿಡಿಯೋಗಳು ನೋಡೋದಿಲ್ಲ, ಎಲ್ಲರೂ ಬರ್ತಾರೋ ಬ್ಯಾಡ್ ಕಮೆಂಟ್ ಹಾಕೋದು ಕುಂದಿರ್ತಾರೆ. ಅದಕ್ಕೆ ಅದೆಲ್ಲ ಬೇಕಾ? ಅದೆಲ್ಲ ಬೇಡ. ಅದಕ್ಕೆ ಒಳ್ಳೇದು ಏನಾರು ಇದ್ದರೆ ನಮ್ಮಿಂದ ಇನ್ನೊಬ್ಬರಿಗೆ ಅದರಿಂದ ಏನಾರು ಸಹಾಯ ಆಗ್ತಿದ್ರೆ ಮಾಡ್ಬೇಕು. ಇಲ್ಲಪ್ಪ ಸುಮ್ಮನೆ ಅದನ್ನೆಲ್ಲ ಎಲ್ಲರೂ ರೊಕ್ಕ ಕೊಡ್ತಾರೆ ಅಂತೇಳಿ ಎಲ್ಲನೂ ಮಾಡ್ಕೋತ ಕುಂದ್ರಕ್ಕಾಗಂಗಿಲ್ಲ.
ಅದಕ್ಕಾಗಿ ನನಗೆ ಈ ಟೋಟಲಾಗಿ ಎಲ್ಲ ಇವು ಸೇರಿ ನಾನು ಲೆಕ್ಕ ಮಾಡಿದ್ದೀನಿ. ಎಲ್ಲ ಸೇರಿ ಎಲ್ಲ ಇವು ಪ್ರಮೋಷನ್ಸ್ಗಳು ಎಲ್ಲ ಲೆಕ್ಕ ಮಾಡಿದ್ರೆ ಏನಿಲ್ಲ ಅಂದರೂ 3-4 ಲಕ್ಷ ರೂಪಾಯಿ ಆಗ್ತೈತೆ ಅದು ಎಲ್ಲ ಸೇರಿ. 3-4 ಲಕ್ಷ ಇಲ್ಲಿವರೆಗೂ ಬಂದಿರೋ ಪ್ರಮೋಷನ್. ಆದ್ರೆ ನಾನು ಇದ್ರೊಳಗೆ ಒಂದು ಮಾಡೋಕೆ ಹೋಗಿಲ್ಲ. ಇಷ್ಟು ದಿನ ನನಗೆ ಗೊತ್ತೇ ಇರಲಿಲ್ಲ ಅದ್ರ ಬಗ್ಗೆ. ನಾನು ವಿಡಿಯೋಗಳು ನೋಡಿ ತಿಳ್ಕೊಂಡಿದ್ದು, ಹೇಳೋರ ಬಗ್ಗೆ ಕೇಳಿ ತಿಳ್ಕೊಂಡಿರೋದು ಅದನ್ನು. ಇನ್ನು ಮೇಲೆ ಮಾಡಬೇಕು, ಬಟ್ ಅದು ಒಳ್ಳೆ ರೀತಿಯಿಂದ ಬಂದ್ರೆ ಮಾತ್ರ ಮಾಡ್ತೀನಿ. ಇಲ್ಲಾಂದರೆ ಯಾವುದೇ ರೀತಿ ಗೊತ್ತಿಲ್ಲ, ಅದು ನಮ್ಮಿಂದ ಬೇರೆಯವ್ರಿಗೆ ಎಫೆಕ್ಟ್ ಆಗ್ತೈತೆ ಅಂದ್ರೆ ಅದನ್ನು ಮಾಡೋಕೆ ಹೋಗೋದಿಲ್ಲ. ಒಳ್ಳೇದೇನಾರು ಇದ್ದರೆ ಮಾಡೋಣ. ನಾನು ನೆಕ್ಸ್ಟ್ ಬೇರೆ ವಿಡಿಯೋದಾಗ ಸಿಗ್ತೀನಿ ರೀ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.